ಹಲೋ ಫ್ರೆಂಡ್ಸ್, ಅಡುಗೆ ಪ್ಯಾಷನ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತೊಂದು ರುಚಿಯಾದಂತಹ ಪ್ರೋಟೀನ್ ಹಾಗೂ ಹೈ ಫೈಬರ್ ಇರುವಂತಹ ದೋಸೆ ರೆಸಿಪಿಯನ್ನು ಮಾಡ್ತಾ ಇದ್ದೇನೆ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ವೆಯ್ಟ್ ಲಾಸ್ ರೆಸಿಪಿ, ವೆಯ್ಟ್ ಲಾಸ್ ದೋಸೆ. ಇದು ವೆಯ್ಟ್ ಲಾಸ್ ಮಾಡ್ಕೊಳ್ಳುವವರಿಗೆ ಆರಾಮ್ಸೆ ಈ ದೋಸೆನ ಮಾಡಿಕೊಂಡು 2-3 ದೋಸೆವರೆಗೆ ತಿನ್ಬೋದು. ತುಂಬ ರುಚಿಯಾಗಿರ್ತದೆ, ಟೇಸ್ಟಿಯಾಗಿರ್ತದೆ. ಈ ದೋಸೆನ ಡಯಾಬಿಟಿಸ್ ಇರುವವರು, ಹೈ ಕೊಲೆಸ್ಟ್ರಾಲ್ ಇರುವವರು ಕೂಡ ಈ ದೋಸೆಯನ್ನು ಯೂಸ್ ಮಾಡ್ಕೊಳ್ಬೋದು, ತಿನ್ಬೋದು. ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಈ ದೋಸೆ. ಈ ದೋಸೆಗೆ ಏನೆಲ್ಲ ಹಾಕಬೇಕು, ಹೇಗೆ ಮಾಡೋದು ಅಂತ ನೋಡುವ. ಅದಕ್ಕಿಂತ ಮೊದಲೇ ನಾವು ಚಟ್ನಿ ರೆಸಿಪಿನ ಮೊದಲಿಗೆ ನೋಡುವ. ಚಟ್ನಿ ಹೈ ಪ್ರೋಟೀನ್ ಇರುವಂತಹ ಚಟ್ನಿ. ಇಲ್ಲಿ ಚಟ್ನಿಯಲ್ಲಿ ಮೊದಲಿಗೆ ನಾವು ನೆಲಕಡಲೆನ ಉಪಯೋಗಿಸ್ಕೊಂಡು 2 ಚಮಚದಷ್ಟು ನೆಲಕಡಲೆ, ಸ್ವಲ್ಪ ಒಂದು ಅರ್ಧ ಚಮಚದಷ್ಟು ಕಡಲೆಬೇಳೆನ ಹಾಕಿ ಫ್ರೈ ಮಾಡಿಕೊಳ್ಬೇಕು. ಇದೊಂದು 2 ನಿಮಿಷ ತಗೊಳ್ತದೆ ಫ್ರೈ ಆಗಲಿಕ್ಕೆ. ಆಗ 2-3 ಬೆಳ್ಳುಳ್ಳಿ ಎಸಳನ್ನು ಹಾಕ್ಕೊಳ್ಳೋದು. ಆಮೇಲೆ ನಿಮ್ಮ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಹಸಿಮೆಣಸನ್ನು ಹಾಕ್ಕೊಳ್ಳೋದು. ಇಲ್ಲಿ ನಾನು 2 ಹಸಿಮೆಣಸು ತಗೊಂಡಿದ್ದೇನೆ. ನಿಮಗೆ ಖಾರ ಕಮ್ಮಿ ಬೇಕು ಅಂದರೆ ಒಂದೇ ಸಾಕು. ಆಮೇಲೆ ಇದು ತಣ್ಣಗಾದ ಮೇಲೆ ಈ ನೆಲಕಡಲೆ, ಬೆಳ್ಳುಳ್ಳಿ, ಹಸಿಮೆಣಸು ಇದನ್ನು ಮಿಕ್ಸಿಗೆ ಹಾಕ್ಕೊಳ್ಳೋದು. ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಜೀರಿಗೆ, ಆಮೇಲೆ ಸಣ್ಣ ತುಂಡು ಹುಳಿ, ಕೊತ್ತಂಬರಿ ಸೊಪ್ಪು, ರುಚಿಗೆ ಉಪ್ಪು, ಗ್ರೈಂಡ್ ಮಾಡಲಿಕ್ಕೆ ಸ್ವಲ್ಪ ನೀರು ಇಷ್ಟು ಹಾಕಿ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋದು. ಇಲ್ಲಿ ತೆಂಗಿನಕಾಯಿ ತುರಿಯನ್ನು ಉಪಯೋಗಿಸಲಿಕ್ಕೆ ಇಲ್ಲ. ಯಾಕೆಂದರೆ ವೆಯ್ಟ್ ಲಾಸ್ ಮಾಡ್ಕೊಳ್ಳುವಾಗ ನಾವು ದಿನ ತೆಂಗಿನಕಾಯಿ ಚಟ್ನಿ ತಿಂದರೆ, ಮತ್ತು ಹೈ ಕೊಲೆಸ್ಟ್ರಾಲ್ ಇರುವವರು ತೆಂಗಿನಕಾಯಿ ಜಾಸ್ತಿ ತಿನ್ನಬಾರ್ದು. ಹಾಗೆ ಡಯಾಬಿಟಿಕ್ ಇದ್ದವರಿಗೆ ಕೂಡ ತೆಂಗಿನಕಾಯಿ ಜಾಸ್ತಿ ತಿನ್ನಬಾರ್ದು. ಆದ ಕಾರಣ ಇದು ಡಯಾಬಿಟಿಸ್ ಇರುವವರು ಎಲ್ಲರೂ ಕೂಡ ತಿನ್ನುವಂತಹ ಚಟ್ನಿ. ಸೂಪರ್ ಆಗಿರ್ತದೆ, ಟೇಸ್ಟಿ ಆಗಿರ್ತದೆ ಹಾಗೂ ಹೆಲ್ದಿ ಆಗಿರ್ತದೆ. ಸೂಪರ್ ಟೇಸ್ಟಿಯಾದ ಚಟ್ನಿ ರೆಡಿ ಆಯಿತು. ಇನ್ನು ನೆಕ್ಸ್ಟ್ ನಾವು ದೋಸೆ ಹಿಟ್ಟನ್ನು ರೆಡಿ ಮಾಡಿಕೊಳ್ಬೇಕು. ದೋಸೆ ಹಿಟ್ಟಿಗೆ ನಾನು ರಾತ್ರಿಯೇ ಕಾಬೂಲ್ ಚನ್ನ ವೈಟ್ ಇದು ಕಡಲೆನ ನೆನೆಸಿದ್ದೇನೆ. ನೈಟ್ ಫುಲ್ ನೆನಿಬೇಕದು. ಬೆಳಿಗ್ಗೆ ಇದನ್ನು 1 ಕಪ್ಪಷ್ಟು ತಗೊಂಡಿದ್ದೇನೆ. ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡಿಕೊಳ್ಬೇಕು. ಈಗ ಇದರ ಜೊತೆಗೆ ನಾನು 2 ಹಸಿಮೆಣಸು, ಒಂದು ಸಣ್ಣ ತುಂಡು ಶುಂಠಿನ ಸೇರಿಸ್ಕೊಂಡೆ. ಹಾಗೆ ಒಂದು 1/4 ಕಪ್ ಆಗುವಷ್ಟು ಅಕ್ಕಿ ಹುಡಿ, 1/4 ಕಪ್ ಆಗುವಷ್ಟು ರಾಗಿ ಹುಡಿನ ಸೇರಿಸ್ಕೊಂಡಿದ್ದೇನೆ. ಈ ದೋಸೆ ನಾನು ಕ್ವಾಂಟಿಟಿ ಮಾಡಿದ್ದು ಒಬ್ಬರಿಗೆ ತಿನ್ನುವಷ್ಟು ಅಳತೆಯಲ್ಲಿ ಮಾತ್ರ ಮಾಡಿದ್ದು. ನಿಮಗೆ ಜಾಸ್ತಿ ಬೇಕು ಅಂದರೆ ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಕಡಲೆನ ನೆನೆಸ್ಕೊಂಡ್ರೆ ಆಯಿತು. ಕೊತ್ತಂಬರಿ ಸೊಪ್ಪು ಮತ್ತು ಉಪ್ಪು ಇದನ್ನು ಹಾಕಿ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡಿದರೆ ದೋಸೆ ಹಿಟ್ಟು ರೆಡಿ ಆಗ್ತದೆ. ನೋಡಿ, ಈಗ ರುಚಿಯಾದ ಹೈ ಫೈಬರ್, ಹೈ ಪ್ರೋಟೀನ್ ಇರುವ ದೋಸೆ ಹಿಟ್ಟು ರೆಡಿ ಆಯಿತು. ಇದನ್ನು ಶುಗರ್ ಪೇಷಂಟ್ಗಳು ತಿನ್ಬೋದು, ಡಯಾಬಿಟಿಕ್ ಇರುವವರು, ಆಮೇಲೆ ಹೈ ಕೊಲೆಸ್ಟ್ರಾಲ್ ಇರುವಂಥವರು ತಿಂದರೆ ಅವರಿಗೆ ಕಂಟ್ರೋಲ್ ಆಗ್ತದೆ, ಆರೋಗ್ಯವಾಗಿ. ಅಥವಾ ವೆಯ್ಟ್ ಲಾಸ್ ಮಾಡ್ಕೊಳ್ಳುವವರು ಈ ಬ್ರೇಕ್ಫಾಸ್ಟನ್ನು ಮಾಡ್ಕೊಳ್ಬೋದು. ನೋಡಿ, ಈಗ ಹಿಟ್ಟು ರೆಡಿ ಆಯಿತು. ಕಾವಲಿ ಬಿಸಿಗೆ ಇಟ್ಟಿದ್ದೇನೆ. ದೋಸೆ ಮಾಡುವ, ಹೇಗೆ ಬರ್ತದೆ ನೋಡುವ. ವೆಯ್ಟ್ ಲಾಸ್ ಮಾಡ್ಕೊಳ್ಳುವವರು ಈ ಥರ ದೋಸೆ ಮಾಡ್ಕೊಂಡು ತಿಂದರೆ ವೆಯ್ಟ್ ಲಾಸ್ ಆಗಲಿಕ್ಕೆ ತುಂಬ ಈಸಿ ಆಗ್ತದೆ. ವೆಯ್ಟ್ ಲಾಸ್ ಮಾಡೋದು ಅಂದರೆ ಈಸಿ ಏನಲ್ಲ, ತುಂಬ ಕಷ್ಟ ಇದೆ. ನಮ್ಮ ಫುಡ್ ಕಂಟ್ರೋಲ್ ಮಾಡಬೇಕು, ಅದೇ ರೀತಿ ಎಕ್ಸಸೈಸ್ ಕೂಡ ಮಾಡಬೇಕು. ಇಲ್ಲಿ ತುಪ್ಪದ ಬಳಕೆ ಕಡಿಮೆ ಮಾಡಿಕೊಳ್ಬೇಕು. ಅರ್ಧ ಚಮಚ ಅಷ್ಟೇ ತುಪ್ಪನ ಬಳಸಬೇಕು. ತುಪ್ಪ 1 ಚಮಚ ಅಥವಾ 2 ಚಮಚಕ್ಕಿಂತ ಜಾಸ್ತಿ ದಿನಕ್ಕೆ ತಿನ್ನಬಾರ್ದು. ಅದಕ್ಕಿಂತ ಜಾಸ್ತಿ ತಿಂದರೆ ವೆಯ್ಟ್ ಲಾಸ್ ಖಂಡಿತ ಆಗೋದಿಲ್ಲ. ಈ ದೋಸೆನ, ಈ ಹೈ ಫೈಬರ್, ಹೈ ಪ್ರೋಟೀನ್ ಇರುವ ದೋಸೆನ 3 ದೋಸೆಯಷ್ಟು ನೀವು ಖಂಡಿತ ತಿನ್ಬೋದು, ಏನೂ ತೊಂದರೆ ಇಲ್ಲ. ಯಾಕೆಂದರೆ ಇದರಲ್ಲಿ 1 ದೋಸೆಯಲ್ಲಿ ಅಷ್ಟು ಕ್ಯಾಲೋರಿ ಇಲ್ಲ. ಈ ಕಡಲೆಕಾಳು ಉಪಯೋಗಿಸಿದಂತಹ ಇದರಲ್ಲಿ ಕ್ಯಾಲೋರಿ 1 ದೋಸೆಯಲ್ಲಿ ಒಂದು 50 ಕ್ಯಾಲೋರಿ ಇರ್ಬೋದಷ್ಟೇ. ಹಾಗೆ ನಾವು ಇಲ್ಲಿ ದೋಸೆ ಮಾಡೋ ಒಂದು ಟಿಪ್ ಹೇಳ್ತೇನೆ ನಿಮಗೆ. 1 ದೋಸೆ ಆದಮೇಲೆ ನೆಕ್ಸ್ಟ್ ಕಾವಲಿ ಹೀಟ್ ಆಗ್ತಾ ಹೋಗ್ತದೆ. ಅದಕ್ಕೋಸ್ಕರ ನೀವು ಸ್ವಲ್ಪ ತಣ್ಣೀರನ್ನು ಚಿಮುಕಿಸಿ ಆಮೇಲೆ ದೋಸೆ ಮಾಡಿಕೊಂಡ್ರೆ ಕಾವಲಿದು ಟೆಂಪ್ರೇಚರು ಕೂಲ್ ಆಗ್ತದೆ. ನೆಕ್ಸ್ಟ್ ದೋಸೆ ಚೆನ್ನಾಗಿ ಎದ್ದು ಬರ್ತದೆ ಹೀಗೆ ಮಾಡೋದ್ರಿಂದ. ನೀವು ಅಕ್ಕಿ ದೋಸೆ, ಉದ್ದಿನ ದೋಸೆ, ಆ ಥರ ದೋಸೆ, ಗೋಧಿ ದೋಸೆ ಎಲ್ಲ ಮಾಡಿದರೆ ಖಂಡಿತ ಅದು 1 ಅಥವಾ 2 ದೋಸೆ ತಿನ್ಬೋದು. ಅದಕ್ಕಿಂತ ಜಾಸ್ತಿ ತಿಂದರೆ ಕ್ಯಾಲೋರಿ ಕೌಂಟ್ ಜಾಸ್ತಿ ಆಗ್ತದೆ. ಈ ದೋಸೆನ ನೀವು 3 ದೋಸೆ ಧಾರಾಳವಾಗಿ ತಿನ್ಬೋದು. ಹೊಟ್ಟೆ ಕೂಡ ತುಂಬ್ತದೆ. ನಿಮಗೆ ವೆಯ್ಟ್ ಲಾಸ್ ಮಾಡ್ತಿದ್ದೀರಿ, ನೀವು ಡಯಟಲ್ಲಿದ್ದೇನೆ, ಉಪವಾಸ ಇದ್ದೇನೆ ಅಂತ ಅಂದ್ಕೊಳ್ಳೋದು ಬೇಡ. ರುಚಿಯಾದ ದೋಸೆನ ಈ ರೀತಿ ಮಾಡಿಕೊಂಡು ತಿನ್ಬೋದು.
ಸೂಪರಾಗಿರ್ತದೆ ಕೂಡ ಟೇಸ್ಟ್, ಮತ್ತು ಈ ಚಟ್ನಿ ಕೂಡ ತುಂಬ ಟೇಸ್ಟಿಯಾಗಿರ್ತದೆ. ಫ್ರೆಂಡ್ಸ್ ನೋಡಿ, ರುಚಿಯಾದ ದೋಸೆ ರೆಡಿ ಆಯಿತು. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ನೀವು ಫಸ್ಟ್ ಟೈಮ್ ನೋಡೋದಂತಾದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಈ ದೋಸೆನ ರೋಸ್ಟೆಡ್ ಮಾವಿನಕಾಯಿ ಉಪ್ಪಿನಕಾಯಿ ಜೊತೆ ಕೂಡ ಸವಿಬೋದು. ಉಪ್ಪಿನಕಾಯಿ ಯಾರಾದರೂ ತಿನ್ನಬಾರ್ದು ಅಂತ ಹೆಲ್ತ್ ಇಶ್ಯೂಸ್ ಏನಾದ್ರಿದ್ರೆ ಅಂಥವರು ಉಪ್ಪಿನಕಾಯಿನ ತಿನ್ನಬೇಡಿ. ಫ್ರೆಂಡ್ಸ್, ಇನ್ನು ಮುಂದೆ ನಾನು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಹಾಗೂ ಮಧ್ಯಾಹ್ನದ ಲಂಚ್ ರೆಸಿಪಿ, ಹಾಗೆಯೇ ರಾತ್ರಿಯ ನೈಟ್ ರೆಸಿಪಿ ಅಂದರೆ ಡಯಟ್ ರೆಸಿಪಿ ಯಾವ ರೀತಿ ಮಾಡ್ಬೋದು ಅಂತ ಒಂದೊಂದೇ ವಿಡಿಯೋನ ಹಾಕ್ತಾ ಇರ್ತೇನೆ. ನನ್ನ ವಿಡಿಯೋನ ತಪ್ಪದೇ ನೋಡಿ ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್ ವಾಚಿಂಗ್ ಮೈ ವಿಡಿಯೋ. ಬಾಯ್ ಬಾಯ್, ಸಿ ಯು.